ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮಾಡ್ತಿರೋ ವಿಡಿಯೋ ಬಂದು ಮೆಂತ್ಯ ಆಮೇಲೆ ಬೇಳೆ ಹಾಕಿ ಪಲ್ಯ ಮಾಡೋದು. ಓಕೆನಾ. ಅದಕ್ಕೇನೇನು ಬೇಕಂತಂದ್ರೆ ಮೆಂತ್ಯ ಬೇಕು. ಮೆಂತ್ಯನ ಸ್ವಚ್ಛಾಗಿ ನೀಟಾಗಿ ತೊಳೆದು ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಬೇಕು. ಆಮೇಲೆ ಅದಕ್ಕೆ ಚೆನ್ನಾಗಿ ಬೇಳೆ ಅಂತೀವಿ. ಇದನ್ನ 1-2 ಗಂಟೆ ನಾನು ನೆನೆಸಿಟ್ಕೊಂಡಿದ್ದೀನಿ. ಈರುಳ್ಳಿ ಬೇಕು, ಆಮೇಲೆ ಟೊಮ್ಯಾಟೊ ಬೇಕು, ಕರಿಬೇವು ಹಾಕಬೇಕು. ಆಮೇಲೆ ಈ ಕಡೆ ಸೈಡ್ ಬೆಂಗಳೂರು ಸೈಡ್ ಏನಂತಾರೆ ಗೊತ್ತಿಲ್ಲ, ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದು ಚೆನ್ನಾಗಿ ಬೇಳೆ ಅಂತಂತಾರೆ. ಇದನ್ನ ಹಾಕಿದ್ರೆ ತುಂಬಾ ಚೆನ್ನಾಗಾಗತ್ತೆ. ಇದು ಜಾಸ್ತಿ ಒಟ್ಟು ನೆನೆಸೋದೇನು ಬೇಡ, 1-2 ಗಂಟೆ ನೆನೆಸಿದ್ರೆ ಸಾಕು. ಅದಕ್ಕೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕಿ, ಆಮೇಲೆ ಮಸಾಲೆ ಏನ್ ಬೇಕಂತಂದ್ರೆ ನಾರ್ಮಲ್ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಆಮೇಲೆ ಜೀರಾ ಪೌಡರು, ಅರಿಶಿನ ಪುಡಿ ಇಷ್ಟು ಸಾಕು. ಓಕೆನಾ. ಇವಾಗ ಸಾಸಿವೆ ಹಾಕೋಣ. ಜೀರಿಗೆ ಹಾಕೊಳ್ಳೋಣ. ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಕರಿಬೇವು ಹಾಕೊಬೇಕು. ಕರಿಬೇವು ಇಲ್ಲ, ಅದಕ್ಕೆ ನಾನು ಇವತ್ತು ಹಾಕ್ತಾ ಇಲ್ಲ. ಸ್ವಲ್ಪ ಬೇಯಲಿ ಇದೆ. ಇವಾಗ ನೋಡಿ ಈರುಳ್ಳಿ ಬೆಂದಿದೆ. ಇವಾಗ ಟೊಮೆಟೊ ಹಾಕೋಣ. ಇದಕ್ಕೆ ಒಂಚೂರು ಸಕ್ಕರೆ, ಉಪ್ಪು, ಸ್ವಲ್ಪ ಬೇಯಕ್ಕೆ ಬಿಡೋಣ ಅದನ್ನ. ಇವಾಗ ನೋಡಿ ಟೊಮೆಟೊ ಬಂದಿದೆ, ಎಲ್ಲ ಮಸಾಲ ಹಾಕ್ಬಿಡೋಣ. ಒಂದೆರಡು ಸೆಕೆಂಡ್ ಸ್ವಲ್ಪ ಅದು ಮಸಾಲ ಎಲ್ಲ ಆಯಿಲ್ನ ಹಿಡ್ಕೊಳ್ಳಿ. ಇವಾಗ ಏನ್ ಮಾಡ್ಬೇಕಂತಂದ್ರೆ ನಾವು ತೊಳೆದಿಟ್ಕೊಂಡಿರ್ತೀವಲ್ವಾ ಮೆಂತ್ಯ, ಅದನ್ನ ಹಾಕೊಬೇಕು. ನಾವು 1 ಕಟ್ ತಗೊಂಡ್ರೆ ಸ್ವಲ್ಪನೇ ಆಗತ್ತೆ ಅದೆಲ್ಲ ಬಾಡಿ ಬೇಯಿಸಿದ್ಮೇಲೆ. ಆಮೇಲೆ ಇದಕ್ಕೆ ನೀರೆಲ್ಲ ಹಾಕಂಗಿಲ್ಲ, ಆಲ್ಮೋಸ್ಟ್ ಇದರಲ್ಲೇ ಬೇಯಬೇಕಿದು. ಮೆಂತ್ಯ ಅಲ್ಲಿ ನೀರಲ್ಲೇ ಇರುತ್ತಲ್ವಾ, ಅದರಲ್ಲೇ ಅದು ಆಲ್ರೆಡಿ ನೆನೆಸಿರ್ತೀವಿ ಬೇಳೆನ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಇವಾಗ್ಲೇನೆ ಬೇಳೆ ಹಾಕ್ಬಿಡಿ. ಬೇಳೆ ಹಾಕಿ ಸ್ವಲ್ಪ ಕಡಿಮೆ ಫ್ಲೇಮ್ ಇಡಿ. ಏನಾಗತ್ತೆ, ಮೆಂತ್ಯ ಅಲ್ಲಿ ನೀರಿರತ್ತಲ್ವಾ, ಅದೇ ನೀರ್ ಜೊತೆಗೆ ಬೇಳೆ ಬೆಂದ್ಬಿಡತ್ತೆ. ನೀರ್ ಹಾಕಲ್ದೇನೆ ಡ್ರೈ ಆಗೇ ಮಾಡ್ಬೇಕು ಈ ಪಲ್ಯ. ತುಂಬಾ ಚೆನ್ನಾಗಾಗತ್ತೆ, ಟೇಸ್ಟಿ ಆಗುತ್ತೆ. ಚಪಾತಿ ರೊಟ್ಟಿ ಜೊತೆಗೇನು ತಿನ್ಬೋದು. ಮೊಸರು ಚಟ್ನಿ ಪುಡಿ ಹಾಕೊಂಡು ತಿಂದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಬೇಯಿಸೋಣ, ಸ್ವಲ್ಪ ನೀರೆಲ್ಲ ಹೋಗ್ಲಿ. ನೋಡಿ ನೀರೆಲ್ಲ ಹೋಗಿ ಸೊಪ್ಪೆಲ್ಲ ಬೆಂದ ಮೇಲೆ ಈ ತರ ಆಗತ್ತೆ. ಅದು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ನೀರು ಹೋಗಿದೇನಾ ಇಲ್ವಾ ಅಂತ. ಯಾಕಂದ್ರೆ ಇವಾಗ ನಿಮ್ಗೆ ನೀರು ಇನ್ನೊಂಚೂರು ಉಳ್ಕೊಂಡ್ಬಿಟ್ರೆ ಅದೆಲ್ಲ ಆರೋಗತ್ತಲ್ಲ, ಆರೋದ್ಮೇಲೆ ಸೊಪ್ಪು ಬಿಟ್ಟು ನೀರು ಸಪ್ರೇಟ್ ಆಗಿ ಉಳ್ಕೊಳತ್ತೆ, ಮತ್ತೆ ಸೈಡಲ್ಲಿ ಬಂದು ಕುತ್ಕೊಳತ್ತೆ. ಅದಕ್ಕೆ ನಾವು ಮಾಡೋವಾಗ್ಲೇ ಸ್ವಲ್ಪ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ಬೇಕು, ಎಲ್ಲೂ ನೀರು ಉಳಿದಿಲ್ಲ ಅನ್ನೋ ತರ. ನೋಡಿ ಈ ತರ ಆಗತ್ತೆ. ನೋಡಿ ಮಾಡ್ಕೊಡಿ, ಚೆನ್ನಾಗಿರುತ್ತೆ, ತಿನ್ಕೊಳ್ಳಿ. ಥ್ಯಾಂಕ್ ಯು.